ಗೈಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವುಗಳು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಿಲ್ಲ ಗೈಸ್, ಹಾಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಹೋಗಿದ್ದೆ ನಮ್ಮ ರಾಜಗೋಪಾಲ್ ನಗರ HP ಪೆಟ್ರೋಲ್ ಬಂಕಲ್ಲಿ. ಸೊ ಅಲ್ಲಾಗಿದ್ದೊಂದು ಇನ್ಸಿಡೆಂಟ್ ಕ್ಲಿಪ್ನ ನಿಮ್ಗೆ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಪ್ರಾಬ್ಲಮ್ ಏನಂದರೆ ಇಷ್ಟೇ, ಅವ್ರು ಆಲ್ರೆಡಿ ನೋಟಿಫಿಕೇಷನ್ ಅಂತಿದ್ದಾರೆ ಸಾರ್ವಜನಿಕರ ಗಮನಕ್ಕೆ, ನಾವು ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟಲ್ಸ್ಗೆ ನಾವು ಪೆಟ್ರೋಲ್ನ ಹಾಕಲ್ಲ. ಸೊ ದಯವಿಟ್ಟು ಏನಿದೆ ನೀವು ಬೈಕ್ನ ತೊಗೊಂಬಂದು ಪೆಟ್ರೋಲ್ ಹಾಕ್ಸಿ ಅಂತ ಹಾಕ್ಸಿದ್ದಾರೆ, ಓಕೆನಾ? ಪ್ರಾಬ್ಲಮ್ ಅಲ್ಲಲ್ಲ. ಇವಾಗ ಹೋಗಿ ಪೆಟ್ರೋಲ್ ಹಾಕ್ಸೋದಕ್ಕೆ ನಿಂತಿದ್ದೀವಿ. ಹಾಫ್ ಆನ್ ಅವರ್ ಹಿಂದೆ ಒಂದು 15-20 ಜನ ಗಾಡಿಗಳು ಬಂದು ನಿಂತ್ಕೊಳ್ಳೋ ತನಕನೂ 2 ಗಾಡಿಗೆ ಹಾಕ್ತಾರೆ, ಮತ್ತು 10 ಜನಕ್ಕೆ ಬಾಟ್ಲಿಗೆ ಹಾಕ್ತಾರೆ, ಮತ್ತು 5 ಜನ ಬಾಟ್ಲಿಗೆ ಹಾಕ್ತಾರೆ, ಮತ್ತೊಂದು ಗಾಡಿಗೆ ಪೆಟ್ರೋಲ್ ಹಾಕ್ತಾರೆ. ಸೊ ಹಿಂಗೆ ಮಾಡ್ಕೊಂಡು ನಿಂತ್ಕೊಂಡಿದ್ದಕ್ಕೇ ಹಂಗೆ ಮಾತು ಬೆಳೆದು ಒಂದು ಸೀನ್ ಕ್ರಿಯೇಟ್ ಆಗಿತ್ತು. ಸೊ ಅದನ್ನು ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ ನೆಕ್ಸ್ಟು. ಫ್ಲ್ಯಾಶ್ ಬ್ಯಾಕ್. ಸೊ ಇಲ್ಲಿ ಅವರೇ ಕಂಪ್ನಿಯಿಂದ ಹಾಕಿದ್ದಾರೆ, HPCL ಕಂಪನಿ ಆದೇಶದ ಮೇರೆಗೆ ಪ್ಲಾಸ್ಟಿಕ್ ಬಾಟಲಿನಲ್ಲಿ ಯಾವುದನ್ನು ಪೆಟ್ರೋಲನ್ನು ಹಾಕಲ್ಲ ಅಂತ. ಸೊ ಅವ್ರ ಆ ಥರ ಬರ್ದಿನೂ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 25 ಮಿನಿಟ್ಸ್ ಆಯಿತು ಗುರು ನಿಂತ್ಕೊಂಡು. ಇನ್ನು ನಾನು ಅಲ್ಲಿಂದ ಇಲ್ಲಿಗೆ ಬಂದೇ ಇಲ್ಲ. ಆಲ್ರೆಡಿ ಒಂದು 15-16 ಜನ ಬಾಟಲ್ ಹಾಕ್ಸ್ಕೊಂಡು ಹೋಗ್ತಿದ್ದಾರೆ. ನಾಚಿಕಾಗಲ್ಲ. ಹೊಟ್ಟಿಗೆ ತಿಂತೀರಿ ನೀವು? ಹೊಟ್ಟಿಗೆ ಅನ್ನ ತಿಂತೀರ? ಏನು ಎಗ್ ರೈಸ್ ತಿಂತೀರ? ನಾಚಿ ನೋಡಿ ಬಾಟಲ್ ಹಾಕ್ಕೊಳ್ಳೋದಕ್ಕೆ ಅಷ್ಟೇ. ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ, ನನ್ನ ಪರಿಸ್ಥಿತಿ ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀನಿ. ನನ್ನ ಮಕ್ಕಳ ನೀವು ಮನುಷ್ಯರು ಇದು ಜೀವನ. ನೀವು ಬಾಟ್ಲಿಗೆ ಹಾಕೋದು ನಿಲ್ಸಿದ್ರೆ ಎಲ್ಲ ಕರಿ ಆಯ್ತದೆ. ಅಲ್ಲಿ ಸ್ಟಿಕ್ಕರ್ ಬೇರೆ ಅಂಟಿಸಿದ್ದೀರ ಮತ್ತೆ ಬಾಟ್ಲಿಗೆ ಹಾಕಲ್ಲ ಅಂತ. 230 ಅರ್ಧ ಗಂಟೆ ಆಯಿತು ನಿಂತ್ಕೊಂಡು ಎಲ್ಲರೂ. ನೀವು ಬಾಟ್ಲಿಗೆ ಹಾಕ್ಕೊಂಡು ನಿಂತ್ಕೊಂಡ್ರೆ ಇಲ್ಲಿ ಅಲ್ಲಿ ಅಂತ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೋಗ್ತಿರ್ತಾರೆ. ಇದು ಒಂದೇ ಕೆಲಸ ಅಲ್ಲ. ನೀವು ಬಾಟ್ಲಿಗೆ ಹಾಕಲ್ಲ ಮತ್ತೆ ಯಾಕೆ ಹಾಕಿದ್ದೀರಾ ಅಲ್ಲಿ? ಮತ್ತೆ ಅಲ್ಲಿ ಎಂತಕ್ಕೆ ಹಾಕಿದ್ದೀರಾ? ಎಲ್ಲ ಹಾಕ್ತಿದ್ದೀರಾ? ನನ್ನ ಹತ್ರ ಇದೆ ಇಲ್ಲಿ. ಮುಖ್ಯ ವಿಷಯಕ್ಕೆ ಬರಲ್ಲ ಸರ್, ಹಾಕಲ್ಲ ಅಂತ ಹಾಕಿದಿರಲ್ಲ, ಮತ್ತೆ ಎಷ್ಟೊತ್ತಿಂದ ನಿಂತಿದ್ದಾರೆ ಇಲ್ಲಿ? ಏನು ಮಾಡೋಕ್ಕಾಗುತ್ತೆ ಅಂದರೆ ಮತ್ತೆ ಅಂಥವ್ರು ಎಂತಕ್ಕೆ ಹಾಕ್ತಾರೆ ಸ್ಟಿಕ್ಕರ್ನ? ತೆಗಿರಿ ನೋಟಿಫಿಕೇಶನ್ನ. ಮತ್ತೆ ಅಲ್ಲಿ ನೋಡ್ರಿ, ಅಲ್ಲಿ ತನಕ ನಿಂತಿಲ್ವ ಅವಾಲಿಂದ? ಹುಡುಗ ಬಂದಿಲ್ಲ ಅಂದರೆ ಮತ್ತೆ ಅದನ್ನು ತೆಗೆದಾಕ್ರಿ. ಬರೀ ಇಂಥವು ಮಾಡ್ಕೊಂಡು ನಿಂತ್ಕೊಳ್ರಿ. ನೀವು ಮಾಡೋ ಕೆಲಸಗಳು ಮಾಡಬೇಡ್ರಿ. ಕೆಲಸ ಮುಗಿಸ್ ಮನೆಗೆ ಹೋಗೋಣ ಅಂತ ಬಂದರೆ ಅವ್ರ ಅಮ್ಮನ ಇಲ್ಲಿ ಟ್ರಾಫಿಕ್ ಕಾಟ, ನಮ್ಮನ್ನ ಅಲ್ಲೋದ್ರೆ ಆನಂದ್ ಮಕ್ಕಳು ಕಾಟ.